ಎಲ್ರಿಗೂ ನಮಸ್ಕಾರ. ಅನು ಟ್ರಕ್ ಡೈರೀಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮಕ್ಕಳ ಬೇಸಿಗೆ ರಜವನ್ನ ಸುಂದರಗೊಳಿಸುವ ಒಂದೊಳ್ಳೆ ಸ್ಥಳಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅದುವೇ ಫಂಡೂಸ್ ವಾಟರ್ ಪಾರ್ಕ್. ಇದು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹಿರೂರು ಹತ್ತಿರ ಇರುವ ಒಂದು ವಾಟರ್ ಪಾರ್ಕ್ ಆಗಿದೆ. ಫಂಡೂಸ್ ವಾಟರ್ ಪಾರ್ಕ್ ಮಾರಿಕಣಿವೆ ಡ್ಯಾಮ್ ಅಥವಾ ವಾಣಿ ವಿಲಾಸ ಸಾಗರಕ್ಕೆ ಹೋಗುವ ರಸ್ತೆಯ ಪಕ್ಕದಲ್ಲಿಯೇ ಇದೆ. ನ್ಯಾಷನಲ್ ಹೈವೇಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಪ್ರವೇಶ ಶುಲ್ಕದ ಮಾಹಿತಿಯನ್ನ ಗೇಟ್ ಎಂಟ್ರೆನ್ಸ್ ನ ಬೋರ್ಡ್ ನಲ್ಲಿ ಹಾಕಿದ್ದಾರೆ. ವಿಡಿಯೋವನ್ನು ಸ್ಟಾಪ್ ಮಾಡಿ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಬಹುದು. ಎಂಟ್ರಿ ಫೀಸ್ ವಿಚಾರದಲ್ಲಿ ಪೋಷಕರ ಗಮನಕ್ಕೆ ನಂದೊಂದು ವಿಶೇಷ ಸೂಚನೆ. ಮಕ್ಕಳು ಇದ್ದ ಕ್ಷಣ ಅಲ್ಲಿ ಹಾಕಿರುವ ಅಮೌಂಟ್ ತೆಗೆದುಕೊಳ್ತಾರೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಮಕ್ಕಳ ಎತ್ತರವನ್ನ ಅಲ್ಲಿ ಅಳತೆ ಮಾಡ್ತಾರೆ. ಮಕ್ಕಳು 4 ಅಡಿಗಿಂತ ಕಡಿಮೆ ಇದ್ದರೆ ಮಾತ್ರ ಮಕ್ಕಳು ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಮಕ್ಕಳ ವಯಸ್ಸನ್ನು ಯಾವುದೇ ಕಾರಣಕ್ಕೂ ಅವರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅವರ ಅಳತೆ ಮಾತ್ರ ಅವರು ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. 4 ಅಡಿಗಿಂತ ಎತ್ತರ ಇದ್ದರೆ ನಾವು ಸಂಪೂರ್ಣ ಪ್ರವೇಶ ಶುಲ್ಕವನ್ನ ಕಟ್ಟಬೇಕಾಗುತ್ತದೆ. ಅದೇ ರೀತಿ ಹಿರಿಯ ನಾಗರಿಕರ ಪ್ರವೇಶ ಶುಲ್ಕದಲ್ಲೂ ಸಹ ವಿನಾಯಿತಿ ಇರುತ್ತದೆ. ಅವರ ಏಜ್ ಪ್ರೂಫನ್ನು ನಾವು ಅಲ್ಲಿ ದೃಢಪಡಿಸಬೇಕಾಗುತ್ತದೆ. 60 ವರ್ಷ ಮೇಲ್ಪಟ್ಟವರಾಗಿರಬೇಕು. ಮಕ್ಕಳು ಫ್ರೀ ಅಂತ ಇದೆಯಲ್ಲ, ಅದು ಸಹ ಮಕ್ಕಳ ಅಳತೆಯನ್ನು ನೋಡಿಯೇ ಸಹ ಅವರು ಫ್ರೀ ಮಾಡೋದು. ಮಕ್ಕಳು 2 ಅಡಿಗಿಂತ ಕಡಿಮೆ ಇದ್ದರೆ ಮಾತ್ರ ಫ್ರೀ, ಇಲ್ಲ ಅಂದ್ರೆ ಅಲ್ಲಿ ಹಾಕಿರ್ತಕ್ಕಂತಹ ಎಂಟ್ರಿ ಫೀಸ್ ಅನ್ನು ನಾವು ಕಟ್ಟಲೇಬೇಕು. 2 ಅಡಿಗಿಂತ ಎತ್ತರವಾಗಿದ್ದರೆ ಖಂಡಿತವಾಗಿ ಫೀಸ್ ಕಟ್ಟಲೇಬೇಕು. 10 ಗಂಟೆಗೆ ಪ್ರವೇಶ ಪಡೆದು ನಾವು ಇಲ್ಲಿ ಹಲವಾರು ಅಡ್ವೆಂಚರಸ್ ಡ್ರೈ ಗೇಮ್ಗಳನ್ನು ನಾವಿಲ್ಲಿ ಆಟ ಆಡಬಹುದು. 11 ಗಂಟೆ ನಂತರ ವಾಟರ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಇಲ್ಲಿ ಇರ್ತಕ್ಕಂತಹ ಗೇಮ್ಗಳನ್ನು ಆಟ ಆಡಬಹುದು. ಇಲ್ಲಿ ಹಲವಾರು ಗಿಳಿಗಳನ್ನು ಸಾಕಿದ್ದಾರೆ. ಅವುಗಳನ್ನು ನಾವು ಕೈಯಿಂದ ಮುಟ್ಟಬಹುದು. ನಮ್ಮ ಕೈ ಮೇಲೆ ಬಿಟ್ಕೊಂಡು ಅವಳಿಗೆ ಆಹಾರವನ್ನ ತಿನ್ನಿಸಬಹುದು. ಮಕ್ಕಳು ಸಹ ಪಕ್ಷಿಗಳನ್ನ ಹಿಡಿದುಕೊಂಡು ತುಂಬಾ ಎಂಜಾಯ್ ಮಾಡ್ತಾರೆ. ಕ್ವಾಡ್ ರ್ಯಾಲಿ ರೈಡ್ ಮಾಡಲು ನಾವು ಅಮೌಂಟ್ ಕಟ್ಟಬೇಕಾಗುತ್ತೆ. ಒಬ್ಬರಿಗೆ 100 ರೂಪಾಯಿ. ಸಾಯಂಕಾಲ 4 ಗಂಟೆಯಿಂದ 5ವರೆಗೆ ಮಾತ್ರ ಈ ಕ್ವಾಡ್ ರ್ಯಾಲಿ ಇರುತ್ತದೆ. ಇದು ಕಿಡ್ ಝೋನ್. ಇಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಆಟ ಆಡಬಹುದು. ಇಲ್ಲಿ ವಾಟರ್ ಗೇಮ್ ಆಡಲು ಡ್ರೆಸ್ ಕೋಡ್ ಇರುತ್ತದೆ. ಅದನ್ನು ಬಳಸಿ ನಾವು ಇಲ್ಲಿ ವಾಟರ್ ಗೇಮ್ಗಳನ್ನು ಆಡಬೇಕಾಗುತ್ತದೆ. ಇಲ್ಲಿ ಡ್ರೆಸ್ಗಳು ರೆಂಟ್ ಹಾಗೂ ಪರ್ಚೇಸ್ಗೂ ಸಹ ಸಿಗ್ತವೆ. ವಿಡಿಯೋ ಸ್ಟಾಪ್ ಮಾಡಿ ಡ್ರೆಸ್ ರೇಟ್ ಚಾರ್ಟ್ ಅನ್ನ ನೀವು ನೋಡಬಹುದು. ಈ ಝೋನ್ ಅಲ್ಲಿ ಚಿಕ್ಕ ಮಕ್ಕಳು ಹಾಗೂ ದೊಡ್ಡವರು ಎಲ್ಲರೂ ಸಹ ಆಟ ಆಡಬಹುದು. ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತದೆ. ಯಾವುದೇ ಬಿಲ್ ಪೇ ಮಾಡುವ ಅವಶ್ಯಕತೆ ಇಲ್ಲ. ಎಂಟ್ರಿ ಫೀಸ್ನಲ್ಲೇ ಇನ್ಕ್ಲೂಡ್ ಆಗಿರುತ್ತದೆ.
ಇದೊಂದು ಇಲ್ಲಿ ಸ್ವಲ್ಪ ಭಯ ಅನಿಸುತ್ತೆ. ಚಿಕ್ಕ ಮಕ್ಕಳಿಗೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನುಳಿದ ಎಲ್ಲ ಗೇಮ್ಗಳನ್ನು ಆರಾಮವಾಗಿ ಆಡಬಹುದು. ಚಿಕ್ಕ ಮಕ್ಕಳು ಭಯಪಟ್ಟರೆ ಅವರಿಗೆ ಬಲವಂತಪಡಿಸಬೇಡಿ. ಅವರಿಗೆ ಅಂತಾನೆ ಕಿಡ್ಸ್ ಝೋನ್ ಇದೆ. ಎಂಟ್ರಿ ಫೀಸ್ ಫುಲ್ ಕಟ್ಟಿದ್ದೀವಿ ಅಂದ ಮಾತ್ರಕ್ಕೆ ಎಲ್ಲ ಗೇಮ್ಗಳು ಆಡಬೇಕು ಅಂತ ಏನಿಲ್ಲ. ನಮ್ಮ ಮಕ್ಕಳ ಸುರಕ್ಷತೆ ನಮಗೆ ಮುಖ್ಯ ಆಗಿರುತ್ತದೆ. ಇಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದರೆ ಅದಕ್ಕೆ ನಾವೇ ಹೊಣೆ ಅಂತ ಒಂದು ಫಾರ್ಮ್ ಅಲ್ಲಿ ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಟಿರ್ತೇವೆ. ಅದಕ್ಕೆ ನಮ್ಮ ಮಕ್ಕಳ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ನಮ್ಮದೇ ಆಗಿರುತ್ತದೆ. ಎಲ್ಲರೂ ಸುರಕ್ಷಿತವಾಗಿ ಆಡಿ. ಚಿಕ್ಕ ಮಕ್ಕಳು ಆಟ ಆಡುವ ಪ್ರತಿಯೊಂದು ಗೇಮ್ಗಳನ್ನು ದೊಡ್ಡವರು ಸಹ ಇಲ್ಲೇ ಆಡಬಹುದು. ಅವರ ಒಟ್ಟಿಗೆ ಕೂಡಿ ನಾವು ಸಹ ಎಂಜಾಯ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತದೆ. ಸ್ನೇಹಿತರೆ, ನೀವು ಸಹ ಇದೇ ರೀತಿ ಚಂದದ ವಿಡಿಯೋಗಳನ್ನು ವಾಟರ್ ಪಾರ್ಕ್ನಲ್ಲಿ ಮಾಡಬೇಕು ಅಂತ ಅಂದರೆ ನಿಮ್ಮ ಮೊಬೈಲ್ ಸೇಫ್ಟಿಗಾಗಿ ಸೇಫ್ಟಿ ಪೌಚ್ಗಳನ್ನು ತೆಗೆದುಕೊಂಡು ಹೋಗಿಲ್ಲ ಅಂದ ಪಕ್ಷದಲ್ಲೂ ಸಹ ಅಲ್ಲಿ ಸೇಫ್ಟಿ ಪೌಚ್ಗಳು ದೊರೆಯುತ್ತವೆ. ಒಂದು ಪೌಚ್ಗೆ 50 ರೂಪಾಯಿ ಆಗಿರುತ್ತದೆ. ಅದನ್ನು ಪರ್ಚೇಸ್ ಮಾಡಿ ನಿಮ್ಮ ಮೊಬೈಲನ್ನು ಸೇಫ್ಟಿಯಾಗಿ ಇಟ್ಕೋಬಹುದು. ಸ್ನೇಹಿತರೆ, ನಾವಿವಾಗ ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಪೂಲ್. ಅದು ಶಾಂತವಾಗಿದ್ರೆ ಸ್ವಿಮ್ಮಿಂಗ್ ಪೂಲ್, ಇಲ್ಲ ಅಂದರೆ ವೇವ್ ಪೂಲ್ ಅಂದರೆ ಅಲೆಗಳನ್ನು ಭರಿಸುವ ಜಾಗ. ಹೇಗೆ ಸಮುದ್ರದಲ್ಲಿ ನಾವು ಅಲೆಗಳೊಂದಿಗೆ ಆಟ ಆಡ್ತೀವೋ ಅದೇ ರೀತಿ ಇಲ್ಲಿಯೂ ಸಹ ನಾವು ಅಲೆಗಳೊಂದಿಗೆ ಆಟ ಆಡಬಹುದು. ಅದು ನಿಗದಿತ ಸಮಯ ಅಂತ ಇರುತ್ತೆ. ಆ ಸಮಯದಲ್ಲಿ ವೇವ್ ಪೂಲ್ನಲ್ಲಿ ನಾವು ಆಟ ಆಡಬಹುದು. ಇನ್ನಿತರೆ ಚಟುವಟಿಕೆಗಳನ್ನು ಬಂದ್ ಮಾಡಿರ್ತಾರೆ. ಆ ಸಮಯದಲ್ಲಿ ಮಾತ್ರ ನಾವು ಇಲ್ಲಿ ವೇವ್ ಪೂಲ್ಗೆ ಹೋಗಬಹುದು. ಅಂದರೆ ಅಲ್ಲಿ ಆಡಿರ್ತಕ್ಕಂತಹ ಅಡ್ವೆಂಚರಸ್ ಗೇಮ್ಗಳು ಎಲ್ಲ ಸ್ಟಾಪ್ ಮಾಡಿರ್ತಾರೆ. ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ವೇವ್ ಪೂಲ್ಗೆ ಹೋಗಿ ತುಂಬ ಎಂಜಾಯ್ ಮಾಡ್ತಾರೆ. ವೇವ್ ಪೂಲ್ ಸಮಯ ಮಧ್ಯಾಹ್ನ ಊಟ ಆದ ನಂತರ ಮತ್ತೆ ಸಂಜೆ 4 ಗಂಟೆಯ ನಂತರ ವೇವ್ ಪೂಲ್ ಸ್ಟಾರ್ಟ್ ಮಾಡಿರ್ತಾರೆ. ವೇವ್ ಪೂಲ್ನಲ್ಲಿ ಆಟ ಆಡಿದ ಅನುಭವ ಅಂತ ತುಂಬ ಅದ್ಭುತವಾಗಿತ್ತು. ಕೃತಕ ಅಲೆಗಳನ್ನು ಭರಿಸುವ ಜಾಗ ಅಂತ ಹೇಳ್ಬಹುದು. ವೇವ್ ಪೂಲ್ನಲ್ಲಿ ಎಲ್ಲರ ಮೇಲೆ ನಿಗಾ ಇಟ್ಟಿರುತ್ತಾರೆ. ಏಕೆಂದರೆ ಯಾರಿಗೂ ಸಹ ಅವಘಡ ಸಂಭವಿಸದಂತೆ ಸುತ್ತಲೂ ನಮ್ಮಗಳನ್ನು ನೋಡುತ್ತಿರುತ್ತಾರೆ. ಅವರ ಸೂಚನೆಯಂತೆ ನಾವು ಅಲ್ಲಿ ಆಟ ಆಡಬೇಕಾಗುತ್ತದೆ. ಅವರು ಹಿಂದೆ ಸರಿ ಎಂದಾಗ ನಾವು ಎಲ್ಲರೂ ಹಿಂದೆ ಹೋಗಬೇಕು. ಹತ್ರ ಅದು ಜಾಸ್ತಿ ಅಲೆ ಇರುವ ಜಾಗದ ಹತ್ರ ಯಾರು ಹೋಗಬಾರ್ದು. ಅಲ್ಲಿ ವಿಷಲ್ ಹೊಡಿತಾ ಇರ್ತಾರೆ, ಅದನ್ನು ನಾವು ಆಲಿಸುತ್ತಾ ಇರಬೇಕು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಅನು ಟ್ರೆಕ್ ಡೈರೀಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡ್ತಾ ಇರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.